ನೆಲಮಂಗಲ ರಾಜಕಾರಣದಲ್ಲಿ ಬೆಂಕಿ ಬಿರುಗಾಳಿ. ರಾಷ್ಟ್ರೀಯ ಪಕ್ಷದ ಪ್ರಭಾವಿ ನಾಯಕನೊಬ್ಬ ಪ್ರಾದೇಶಿಕ ಪಕ್ಷಕ್ಕೆ ಶಿಫ್ಟ್. ಅಧಿಕಾರದಲ್ಲಿ ಇರೋ ಪಕ್ಷದಿಂದ ಶಿಫ್ಟ್ ಆದ ರಾಷ್ಟ್ರೀಯ ಪಕ್ಷದ ನಾಯಕ. ಈ ಹಿಂದೆ ನಿಮ್ಮದೇ ಡಿಜಿಟಲ್ ವಾರ್ತೆ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿತ್ತು. ಇದು ಸತ್ಯ 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 ಅಂತ ನಿಮ್ಮ ಮುಂದೆ ಇಟ್ಟಿತ್ತು. ಅಂತೂ ಇಂತೂ ಆ ನಾಯಕ ಪಕ್ಷ ಬಿಡೋದು ಖಚಿತ ಆಯಿತು. ಪಕ್ಷದ ಆಂತರಿಕ ಒಳಜಗಳ, ನಾಯಕನ ಮೇಲಿನ ಹೊಟ್ಟೆಹುರಿ ಒಂದಾ ಎರಡ, 100,000 ಕಾರಣಗಳಿಂದ ನೊಂದಿರುವ ಆ ನಾಯಕ ತಾನು ಸಂಕಷ್ಟದಲ್ಲಿ ಇದ್ದರೂ ಪಕ್ಷ ನನ್ನೊಂದಿಗೆ ನಿಲ್ಲುವುದಿಲ್ಲ ಎಂದು ಬೇಸರ. ಪಕ್ಷಕ್ಕಾಗಿ ತನ್ನ ಶಿರಸಾವಹಿಸಿ ಕೆಲಸ ಮಾಡಿದ್ದ ಆ ನಾಯಕ. ಆದರೆ ಸ್ಥಳೀಯ ಹಂತದಲ್ಲಿ ನಾಯಕನಿಗೆ ಸಿಗದ ಗೌರವ ಮನ್ನಣೆ. ಕಾಂಗ್ರೆಸ್ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡಿರುವ ಕೆಲ ಬಿಜೆಪಿಗರು. ಅವರು ಆ ಪಕ್ಷದಲ್ಲಿ ಇರೋದನ್ನ ಸಹಿಸದ ಸ್ವಪಕ್ಷೀಯರು. ಈ ಹಿಂದೆ ಸಹ ಅತ್ಯಂತ ಅವಮಾನ ಅನುಭವಿಸಿದ್ದ ಆ ನಾಯಕ ಛಲಬಿಡದೆ ಪಕ್ಷ ಸಂಘಟನೆ ಮಾಡಲು ಟೊಂಕ ಕಟ್ಟಿ ನಿಂತಿದ್ರು. ಆ ಪಕ್ಷದವರಿಗೆ ಅವರನ್ನ ಉಳಿಸಿಕೊಳ್ಳುವ ಅಗತ್ಯತೆ, ಯೋಗ್ಯತೆ ಎರಡೂ ಇಲ್ಲ. ವಿಜಯೇಂದ್ರ ಇವರನ್ನ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ. ಯಾವುದೇ ವಿಚಾರಗಳಿಗೂ ಸ್ಪಂದಿಸದ ಸಂಸದ ಸುಧಾಕರ್. ಪಕ್ಷಕ್ಕಾಗಿ ಹೋರಾಟ ಮಾಡಿದ್ದ ನಾಯಕನ ಮೂಲೆ ಗುಂಪು ಮಾಡಿದ್ದ ಬಿಜೆಪಿ. ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ಜೆಡಿಎಸ್ಗೆ. ಶೀಘ್ರದಲ್ಲೇ ಬಿಜೆಪಿ ತೊರೆದು ಜೆಡಿಎಸ್ ಸೇರಲಿದ್ದಾರೆ ಜಗದೀಶ್ ಚೌಧರಿ. ಜಗದೀಶ್ ಚೌಧರಿ ಬಿಜೆಪಿ ಬಿಟ್ಟು ಜೆಡಿಎಸ್ಗೆ ಹೋಗೋದು ಸತ್ಯ ಸತ್ಯ ಸತ್ಯ. ಜಗದೀಶ್ ಚೌಧರಿ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ನೆಲಮಂಗಲ ರಾಜಕೀಯದಲ್ಲಿ ದೊಡ್ಡ ಶಾಕ್ ಬ್ರೇಕಿಂಗ್. ಬಿಜೆಪಿ ಬಿಟ್ಟು ಜೆಡಿಎಸ್ ಸೇರಲಿದ್ದಾರೆ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ. ಹೌದು, ಇದೇ ರಾಜಕೀಯದ ದೊಡ್ಡ ಬದಲಾವಣೆ. ಇದು ನೆಲಮಂಗಲ ಮಾತ್ರವಲ್ಲ, ಸಂಪೂರ್ಣ ಬೆಂಗಳೂರು ಗ್ರಾಮಾಂತರ ರಾಜಕಾರಣಕ್ಕೂ ಬಿರುಗಾಳಿ ತರೋ ಬೆಳವಣಿಗೆ. ಜಗದೀಶ್ ಚೌಧರಿ ಅವರ ಈ ನಿರ್ಧಾರ ಹಿಂದಿನ ದಿನಗಳಿಂದಲೇ ಊಹಾಪೋಹಗಳಿಗೆ ಕಾರಣವಾಗಿತ್ತು. ಈಗ ಅದು ಖಚಿತ. ಅವರು ಬಿಜೆಪಿ ತೊರೆದು ಜೆಡಿಎಸ್ ಸೇರ್ತಿದ್ದಾರೆ. ಆದರೆ ಪ್ರಶ್ನೆ ಏನು ಗೊತ್ತಾ? ಯಾಕೆ ಬಿಜೆಪಿ ಬಿಟ್ಟು ಹೋಗಬೇಕಾಯ್ತು? ಏಕೆ ಜೆಡಿಎಸ್ನತ್ತ ಒಲವಾಯಿತು? ಪಕ್ಷದ ಒಳಗೆ ಏನಾಯಿತು? ಜಗದೀಶ್ ಚೌಧರಿ ಪಕ್ಷಕ್ಕಾಗಿ ಶ್ರಮಿಸಿದ್ದೇ ಸತ್ಯ. ಆದರೆ ಸ್ಥಳೀಯ ಹಂತದಲ್ಲಿ ಅವರಿಗೆ ತಕ್ಕ ಗೌರವ ಸಿಗಲಿಲ್ಲ. ಸ್ವಪಕ್ಷೀಯರೇ ಮೂಲೆ ಗುಂಪು ಮಾಡಿದ್ರು. ಸಂಸದ ಸುಧಾಕರ್ ವಿಚಾರವೇ ಕೇಳಲಿಲ್ಲ. ವಿಜಯೇಂದ್ರ ಉಳಿಸಿಕೊಳ್ಳಲು ಯತ್ನಿಸಿದ್ರೂ ಪ್ರಯೋಜನವಾಗಲಿಲ್ಲ. ಪಕ್ಷದ ಒಳಜಗಳ, ಅವಮಾನ ಇವೆಲ್ಲ ಸೇರಿ ಕೊನೆಗೆ ಪಕ್ಷ ನನ್ನೊಂದಿಗೆ ನಿಲ್ಲುವುದಿಲ್ಲ ಅನ್ನೋ ಬೇಸರದಿಂದಲೇ ಈ ನಿರ್ಧಾರ ಕೈಗೊಂಡಿದ್ದಾರೆ ಎನ್ನುವುದು ಒಳಮಾತಿದೆ. ಅಂತೂ ಇಂತೂ ಜಗದೀಶ್ ಚೌಧರಿ ಬಿಜೆಪಿ ಬಿಟ್ಟು ಜೆಡಿಎಸ್ ಸೇರ್ತಿದ್ದಾರೆ. ಇದು ಸುಳ್ಳು ಅಲ್ಲ, ಸತ್ಯ ಸತ್ಯ ಸತ್ಯ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ. ಬಿಜೆಪಿ ಜಗದೀಶ್ ಚೌಧರಿ ಹಾಗೆ ಶ್ರಮಿಸಿದವರನ್ನ ಉಳಿಸಿಕೊಳ್ಳಲು ವಿಫಲವಾಯಿತೆ. ಸ್ಥಳೀಯ ನಾಯಕರ ಅಸಮಾಧಾನವನ್ನು ಕೇಂದ್ರೀಕೃತ ನಾಯಕತ್ವ ಗಂಭೀರವಾಗಿ ತೆಗೆದುಕೊಳ್ಳುವುದೇ ಇಲ್ಲವಾ? ಜೆಡಿಎಸ್ ಸೇರೋದು ಜಗದೀಶ್ ಚೌಧರಿ ಅವರಿಗೆ ಹೊಸ ಜೀವ ತುಂಬುತ್ತದಾ? ಅಥವಾ ಇದು ಕೇವಲ ಪಕ್ಷ ಬದಲಾವಣೆ ರಾಜಕೀಯವಾಗಿತ್ತಾ? ನೆಲಮಂಗಲ ರಾಜಕೀಯ ಈಗ ಮತ್ತಷ್ಟು ಬಿಸಿಯಾಗಿದೆ. ಈ ಬೆಳವಣಿಗೆ ಮುಂದಿನ ಚುನಾವಣೆಗೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಜಗದೀಶ್ ಚೌಧರಿ ಅವರ ನಿರ್ಧಾರ ಸರಿಯೇ ತಪ್ಪೇ? ಬಿಜೆಪಿ ತಪ್ಪು ಮಾಡಿತ್ತಾ ಅಥವಾ ಜಗದೀಶ್ ಚೌಧರಿ ತಾಳ್ಮೆಯನ್ನ ಕಳೆದುಕೊಂಡ್ರಾ? ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮತ್ತಷ್ಟು ರಾಜಕೀಯ ಬ್ರೇಕಿಂಗ್ ನ್ಯೂಸ್ಗಳಿಗಾಗಿ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮತ್ತಷ್ಟು ರಾಜಕೀಯ ಬ್ರೇಕಿಂಗ್ ನ್ಯೂಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.